ಈ ರೀತಿಯಾಗಿ ತಮಿಳುನಾಡಲ್ಲಿ ಇಕ್ಕಟ್ಟಿದ್ರೆ ಮತ್ತೊಂದು ಕಡೆ ಬಂಗಾಳದಲ್ಲಿ ಹಬ್ಬ ಶುರುವಾಗಿದೆ. ನಾಳೆ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿ ಹೋಗಿದೆ. ಕೋಲ್ಕತ್ತಾದ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರ ಆಗಮನ ಆಗ್ತಾ ಇದೆ. ತಮಿಳುನಾಡಲ್ಲಿ ಇಕ್ಕಟ್ಟು, ಬಂಗಾಳದಲ್ಲಿ ಹಬ್ಬ, ಸ್ಪಷ್ಟವಾದಂತಹ ಬಹುಮತ. ಈ ರೀತಿಯಾದಂತಹ ಹಗ್ಗ ಜಗ್ಗಾಟಗಳು ಯಾವುದಕ್ಕೂ ಆಸ್ಪದ ಇಲ್ಲ. ಪರಿಪೂರ್ಣವಾದಂತಹ ಬಹುಮತ ಬಿಜೆಪಿಗೆ ಸಿಕ್ಕಿರುವುದು. ಕೋಲ್ಕತ್ತಾದ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರ ಆಗಮನವಾಗ್ತಾ ಇದೆ. ಬಂಗಾಳಕ್ಕೆ ಬಂದಿರುವ ಬಹುತೇಕ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಜೆಪಿ ನಡ್ಡಾ, ಸಿಂಧಿಯಾ ಈಗಾಗಲೇ ಆಗಮಿಸಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಬಿಜೆಪಿಯ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ ನಾಳಿನ ಈ ಐತಿಹಾಸಿಕ ಸಭೆಗೆ. ಇತಿಹಾಸ ನಿರ್ಮಾಣ ಆಗಿದ್ದು ಪಶ್ಚಿಮ ಬಂಗಾಳದಲ್ಲಿ. ನಾಳೆ ಕೋಲ್ಕತ್ತಾಗೆ ಪ್ರಧಾನಿ ಮೋದಿ ಕೂಡ ಬರಲಿದ್ದಾರೆ. ಬಿಜೆಪಿಯ ಮಹಾನ್ ನಾಯಕರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಸುವೇಂದು ಅಧಿಕಾರಿ. ಅಲ್ಲಿ ಸಿಎಂ ಆಗಿದ್ದಂತ ಮಮತಾ ಬ್ಯಾನರ್ಜಿ ಅವರನ್ನ ಎರಡೂ ಕ್ಷೇತ್ರದಲ್ಲಿ ಮಖಾಡೆ ಮಲಗಿಸಿದ್ದು ಸುವೇಂದು ಅಧಿಕಾರಿ. ಎರಡೂ ಕ್ಷೇತ್ರದಲ್ಲಿ ಸೋಲಿಸಿರೋದು. ಗವರ್ನರ್ ರವಿ ಅವರಿಂದ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ನಾಳೆ. ಬಂಗಾಳದಲ್ಲಿ ಬಿಜೆಪಿ ಪರ್ವ ಶುರುವಾಗ್ತಾ ಇದೆ ನಾಳೆ. ಜೆಪಿ ನಡ್ಡಾ ಮತ್ತು ರಾಜನಾಥ್ ಸಿಂಗ್, ಜ್ಯೋತಿರಾದಿತ್ಯ ಸಿಂಧಿಯಾ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಇದ್ದಾರೆ. ಇನ್ನೂ ಹಲವು ಕೇಂದ್ರದ ನಾಯಕರುಗಳು, ಜೊತೆಗೆ ಎಲ್ಲ ಬಿಜೆಪಿ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ನಾಳಿನ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ಕೂಡ ನಾಳೆ ಬರಲಿದ್ದಾರೆ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ. ಗಣ್ಯಾತಿ ಗಣ್ಯ ಎಲ್ಲ ನಾಯಕರುಗಳ ಮುಂದೆ ಸಿಎಂ ಆಗಿ ಸುವೇಂದು ಅಧಿಕಾರಿ ಅಧಿಕಾರವನ್ನ ಸ್ವೀಕಾರ ಮಾಡಲಿದ್ದಾರೆ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅನೇಕ ನಾಯಕರುಗಳು ಈಗಾಗಲೇ ಕೋಲ್ಕತ್ತಾದಲ್ಲಿರುವಂತಹ ಫೋಟೋ ನೋಡ್ತಾ ಇದ್ದೀವಿ. ಗಣ್ಯಾತಿ ಗಣ್ಯರು. ಇದಕ್ಕೂ ಮೊದಲು ಸುವೇಂದು ಅಧಿಕಾರಿಯ ಪಶ್ಚಿಮ ಬಂಗಾಳದ ಮುಂದಿನ ಮುಖ್ಯಮಂತ್ರಿ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ರು. ಆಮೇಲೆ ಕಮಲದ ಹಾರ ಹಾಕಿ ಸುವೇಂದು ಅಧಿಕಾರಿಗೆ ಶುಭಾಶಯ ಕೂಡ ತಿಳಿಸಿದ್ರು. ಬಂಗಾಳದ ಸಿಎಂ ಅಭ್ಯರ್ಥಿ ರೇಸ್ನಲ್ಲಿದ್ದಂತಹ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಸಮೀಕ್ ಭಟ್ಟಾಚಾರ್ಯ ಸೇರಿದಂತೆ ಎಲ್ಲರೂ ಸುವೇಂದು ಅಧಿಕಾರಿಗೆ ಅಭಿನಂದನೆ ತಿಳಿಸಿದ್ರು. ಒಂದೇ ಕಮಲದ ಹಾರವನ್ನ ಹಾಕೊಂಡು ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. मोहन माझी जी संवर्धन केंद्रीय पर्यवेक्षक के रूप में मैं श्री शुभेंदु अधिकारी जी को पश्चिम बंगाल विधानमंडल दल के नेता के रूप में निर्वाचित घोषित करता हूं।